ಹಾಯ್ ಬಂಧುಗಳೇ, ನಾನು ಮತ್ತು ಮಮತಾ ನಾವು ಸಿದ್ದಾಪುರದಲ್ಲಿ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮ ಅಂತ ಒಂದು ಆಶ್ರಮವನ್ನು ನಡೆಸ್ತಾ ಇದ್ದೇವೆ, ನಿಮಗೆ ಗೊತ್ತಿದೆ. ಹಾಗೆ ಅದರ ಶಾಖೆಯನ್ನು ಇಲ್ಲಿ ಸಾಗರದಲ್ಲೂ ಕೂಡ ನಾವು ನಡೆಸ್ತಾ ಇದ್ದೇವೆ. ನಮ್ಮಲ್ಲಿ ಈ ರಸ್ತೆ ಮೇಲೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಅನಾಥ ಸ್ಥಿತಿಯಲ್ಲಿರೋರನ್ನ ನಾವು ಕರ್ಕೊಂಡು ಬಂದು ಅವರಿಗೆ ನಾವು ಆಶ್ರಯ ಕೊಟ್ಟು ನೋಡ್ಕೊಳ್ತಾ ಇದ್ದೇವೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆ ನಾವು ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಆಶ್ರಮವಾಸಿಗಳಿಗೆ ಊಟ ತಿಂಡಿ ಇದನ್ನೆಲ್ಲ ಮಾಡಬೇಕು, ಅದು ನಿಮಗೆ ಗೊತ್ತಿದೆ. ನಮ್ಮಲ್ಲಿ ಕೆಲವರು ಸಹಾಯ ಮಾಡ್ತಾರೆ ಅಡುಗೆ ಮಾಡೋದಕ್ಕೆ, ಇದಕ್ಕೆಲ್ಲ ನಾವು ಕೂಡ ಮೊದಲು ನಾವೇ ಎಲ್ರಿಗೂ ಅಡುಗೆ ಬೇಯಿಸಿ ಹಾಕ್ತಾ ಇದ್ವಿ. ಈಗ ಕೆಲವರು ಎಲ್ಲ ಸ್ವಲ್ಪ ಆರೋಗ್ಯವಾಗಿರೋರು ಇದ್ದಾರೆ, ಅವರು ಸಹಾಯ ಮಾಡ್ತಾರೆ. ಹಾಗಾಗಿ ನಮ್ಮ ಕೆಲಸ ಸ್ವಲ್ಪ ಕಡಿಮೆ. ಆದರೆ ನಾನು ಇವತ್ತು ನಮ್ಮ ಆಶ್ರಮದಲ್ಲಿ ಹೇಗೆ ನಾವು ಅಡುಗೆ ಮಾಡ್ತೇವೆ ಅನ್ನೋದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಒಂದೊಂದೇ ವಿಡಿಯೋದ ಮೂಲಕ ತಿಳಿಸ್ತೇವೆ. ಇವತ್ತು ಒಂದು ಬಿಗ್ ಬಾಸ್ ಏನು ರಕ್ಷಿತಾ ಅವರು ಮತ್ತು ರಘು ಅಣ್ಣ ಅವರು ಎಗ್ ಮತ್ತು ಪೊಟ್ಯಾಟೋದೊಂದು ರೆಸಿಪಿಯನ್ನು ಏನು ಎಲ್ರಿಗೂ ತೋರಿಸಿದ್ರು. ಅದನ್ನು ನಾವು ಇವತ್ತು ನಮ್ಮ ಆಶ್ರಮವಾಸಿಗಳಿಗೆ ನಾವು ಅದನ್ನು ಮಾಡಿ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ನನಗೆ ಸ್ವಲ್ಪ ಕೋಲ್ಡ್ ಇದೆ. ಕೋಲ್ಡ್ ಅಂದರೆ ಸ್ವಲ್ಪ ಇಲ್ಲಿ ವಾತಾವರಣ ಮಲೆನಾಡು ಕೋಲ್ಡ್ ವಾತಾವರಣ, ಹಾಗಾಗಿ ಅದು ಅಲ್ಲದೆ ಮತ್ತು ಸಾಗರ ಜಾತ್ರೆ ಈ ಎಲ್ಲ ಕಾರಣಕ್ಕಾಗಿ ನಾನು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಈ ಮಧ್ಯದಲ್ಲಿ ನಾವು ಇವತ್ತು ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೀವು ಪ್ರೋತ್ಸಾಹ ನೀಡಿ, ಹಾಗೆ ಇದನ್ನು ಶೇರ್ ಮಾಡಿ, ಹಾಗೆ ನಮ್ಮನ್ನು ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ನೀವು ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಂಡು ಕ್ಲೀನಾಗಿ ತೆಗೆದುಕೊಂಡು ಈಗ ಇದನ್ನೆಲ್ಲ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡ್ಕೊಂಡು ಕ್ಲೀನಾಗಿ ಈಗೇನು ಮಾಡೋದು, ನಮ್ಮದು ಅಲ್ಲೇನು ಮಾಡಿದರೆ 2 ಬಟಾಟೆ ಹಾಕಿದ್ರು ಅವರು. ಈಗ ನಾವು ಜಾಸ್ತಿ ಹಾಕಬೇಕು, ಯಾಕಂದರೆ ನಮ್ಮ ಜಾಸ್ತಿ ಜನ ಇದ್ದಾರಲ್ಲ, ಅದಕ್ಕಾಗಿ ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಇದನ್ನು ಕ್ಲೀನ್ ಕಟ್ ಮಾಡಿ ನಮಗೆ ಸ್ವಲ್ಪ ಸ್ಲೋ ಆಗುತ್ತಲ್ಲ. ನೀವೆಲ್ಲ ಏನು ಮಾಡ್ತೀಯ, ಪಟ ಕಟ್ ಮಾಡಿಬಿಡ್ತೀವಿ, ನಮಗಾದ್ರೆ ಸ್ವಲ್ಪ ಸ್ಲೋ ಆಗುತ್ತೆ. ಆಮೇಲೆ ಖಾರದ ಪುಡಿ, ಇದು ಉಪ್ಪು ಇದಿಷ್ಟು ರೆಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಎಣ್ಣೆ ರೆಡಿ ಇದೆ. ಈಗ ನಾವು ಬಂಡಿ ಎತ್ತಿಬಿಟ್ಟು ಇದನ್ನು ರೆಡಿ ಮಾಡಬೇಕು. ಬಂಡಿಯೆಲ್ಲ ಹಿಂಗಿಡೋದು, ಇಟ್ಟು ಗ್ಯಾಸ್ ಆನ್ ಮಾಡಿ ಬೆಂಕಿ ಹಚ್ಚಿದ್ವಿ. ಈಗ ಎಣ್ಣೆ ಹಾಕಬೇಕು. ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ. ಈಗ 2 ನಿಮಿಷ ಬಿಸಿ ಆಯ್ತಲ್ಲ ಎಣ್ಣೆ. ಈಗೇನು ಮಾಡುವ, ಇದನ್ನು ಸ್ವಲ್ಪ ಚೆನ್ನಾಗಿ ಜಾಸ್ತಿ ಇದೆ, ನಾವು ಒಂದು 2-3 ಬಾರಿ ಮಾಡಬೇಕು. ಸ್ವಲ್ಪ ಅಂದರೆ ರೆಡ್ ಕಲರ್ ಬರುತ್ತೆ, ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಚೆನ್ನಾಗಿ. ಈಗ ಜಾಸ್ತಿ ಮಾಡೋದ್ರಿಂದ ಇದೇನಂತಂದರೆ ಈ ದೊಡ್ಡ ಬಂಡಿ ಎತ್ಕೊಳ್ಳಿ, ಇಲ್ಲಾಂದರೆ ಅಲ್ಲಿ ಏನಾಗಿದೆ ಅವರು ಸ್ವಲ್ಪ ಮಾಡಿದ್ರೆ, ಹಾಗಾಗಿ ಸಣ್ಣ ಬಂಡಿ ಎಣ್ಣೆ ಹಾಕೊಂಡು ಹಾಕಿ ಮೊಟ್ಟೆ ಹಾಕಿ ಫಸ್ಟ್ ಟೈಮ್ ಅಲ್ಲ ನಾವು ಅಡುಗೆ ಮಾಡ್ತಾ ಇರೋದು. ನಾವೀಗ ಫಸ್ಟ್ ಟೈಮ್ ಅಡುಗೆ ಮಾಡ್ತಿರೋದ್ರಿಂದ ನಮಗಿದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅಂದರೆ ನಾವು ವಿಡಿಯೋ ಮಾಡ್ತಾ ಇರೋದ್ರಿಂದ, ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಉಪ್ಪು ಹಾಕೋಣ. ಒಂದು 4 ಟೀ ಸ್ಪೂನ್ ಅದಕ್ಕೆ ಎಷ್ಟು ಬೇಕಾಗ್ಬೋದು, ಒಂದು ಅಂದಾಜು. ಖಾರದ ಪುಡಿ ಜಾಸ್ತಿ ಖಾರ ಬೇಡ, ನಾವು ಜಾಸ್ತಿ ಖಾರ ಹಾಕೋಲ್ಲ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ
ಭಾಳ ಇದು ಮಾಡಬಾರ್ದು, ಅಷ್ಟೇ ಒಂದು ಅಷ್ಟೇ ದಪ್ಪ ದಪ್ಪ ಇರಬೇಕು. ಅದು ಇದರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಹಾಕಿ ನೋಡಿ ಹೇಳ್ಬೇಕು ಟೇಸ್ಟು. ಒಳ್ಳೆ ಬೊಂಬಾಟಾಗೆ ಚೆನ್ನಾಗಿದೆಯಾ? ನಿನ್ನೆ ಗೊತ್ತಿಲ್ಲ. ಬಟಾಟೆ ಹಾಕಿ ಮೊಟ್ಟೆ ಹಾಕೋ ರೆಸಿಪಿ ಇದೆಯಲ್ಲ, ತುಂಬ ಟೇಸ್ಟಿ ಕೊಡುತ್ತೆ. ಕುಟ್ಕೊಂಡಿರ್ತಲ್ಲ.